ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ನಾವು ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿ ಮಾರ್ಗದರ್ಶನವನ್ನ ನೀಡ್ತಾ ಬಂದಿದ್ದೀವಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತು ಬಹಳ ವಿಶೇಷವಾಗಿರುವಂತ ದಿನ, ಅಮಾವಾಸ್ಯೆ ಒಂದು ಕಡೆ ಆದ್ರೆ ಕೊನೆಯ ಶ್ರಾವಣ ಶನಿವಾರ. ಶ್ರಾವಣ ಮಾಸದ ಕೊನೆಯ ಶ್ರಾವಣ ಶನಿವಾರಕ್ಕೆ ನಾವು ಬಂದಿದ್ದೀವಿ. ಈ ದಿನವನ್ನ ನಾವು ಹೇಗೆ ಬಳಸ್ಕೊಳ್ಬಹುದು, ಈ ದಿನದ ಆಚರಣೆ ಹೇಗೆ ಮಾಡ್ಬೇಕಾಗತ್ತೆ, ಅಮಾವಾಸ್ಯೆ ಬೇರೆ ಬಂದಿದೆ, ಅದೇನಾದ್ರೂ ಕೆಡಕ್ ಮಾಡುತ್ತಾ, ಜೊತೆಗೆ ಶನಿವಾರ ಕೊನೆ ಶ್ರಾವಣ ಶನಿವಾರ ಏನ್ ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ನೀವು ಕೆಡುಕು ಮಾಡುತ್ತಾ ಅಂದ್ರಲ್ಲ, ನಾವು ಯಾರಿಗೂ ಮಾಡಿಲ್ಲ ಅಂದ್ರೆ ನಮ್ಗದು ಮಾಡಲ್ಲ. ಇಷ್ಟೇ, ಅದೊಂದು ಟ್ಯಾಗ್ಲೈನ್ ಹಾಕೊಂಡ್ಬಿಡಿ. ಕೆಡುಕು ನಾವು ಮಾಡುವುದಿಲ್ಲ ಅನ್ನೋದೇ ಆದರೆ ನಮಗೆ ಈ ಪ್ರಪಂಚದ ಯಾವ ಗ್ರಹಗಳು ನಮ್ಮನ್ನು ಏನು ಮಾಡಲಾರವು. ಆದರೆ ಈ ಅಮಾವಾಸ್ಯೆ ಬಿಟ್ಟು ಇದರ ಜೊತೆಗಿರುವಂಥದ್ದು ಕೊನೆಯ ಶ್ರಾವಣ ಶನಿವಾರ ಏನು ಇದೆಯೋ, ಇಲ್ಲಿ ಅಮಾವಾಸ್ಯೆಗೂ ಈ ಶ್ರಾವಣ ಮಾಸಕ್ಕೂ ಸಂಬಂಧ ಇಲ್ಲ, ಪಾಡ್ಯಮಿಗೂ ಮಾಸಕ್ಕೂ ಸಂಬಂಧವಿದೆ. ಈಗ ನೋಡಿ, ಇವತ್ತೂ ಕೂಡ ಕೆಲವರು ಮಾತ್ರ ಮೊನ್ನೆನೇ ಕೊನೆ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು ಶ್ರಾವಣ ಶನಿವಾರ, ಕೊನೆಯ ಶ್ರಾವಣ ಶನಿವಾರ. ನಿಮಗೆ ಒಂದು ಅಭ್ಯಾಸ ಇರುತ್ತೆ, ಯಾತ್ರಾ ಸ್ಥಳಗಳಿಗೆ ಹೋಗುವಂಥದ್ದು, ಆಯಾಯ ದೇವರುಗಳಿಗೆ, ನಿಮ್ಮ ಮನೆ ದೇವರಿಗಂತೂ ದಯವಿಟ್ಟು ಹೋಗಿ ಬನ್ನಿ. ಇನ್ನು ಶ್ರಾವಣ ಮಾಸದಲ್ಲಿ ತಿರುಪತಿ ಶ್ರೀನಿವಾಸನ ದೇಗುಲಗಳಿಗೆ ಪಾದಯಾತ್ರೆ ಮಾಡ್ತಿರ್ತಾರೆ. ಅಂತಹ ಪಾದಯಾತ್ರೆ ಮಾಡುವವರಿಗೆ ಈ ಕೊನೆ ಶ್ರಾವಣ ಶನಿವಾರ ನಿಮ್ಮ ಕಷ್ಟಗಳು ಕೊನೆ ಆಗಬೇಕು ಅಂತಂದರೆ, ನಿಮ್ಮ ದುಃಖ ಕೊನೆ ಆಗಬೇಕು ಅಂತಂದರೆ, ಪಾದಯಾತ್ರೆ ಮಾಡುವವರಿಗೆ ದವಸ ಧಾನ್ಯವನ್ನು, ಒಪ್ಪತ್ತಿನ ಊಟವೋ ಅಥವಾ ಒಂದು ವಸ್ತ್ರವನ್ನು ಅಥವಾ ಅವ್ರಿಗೊಂದಷ್ಟು ಅವರಿಗೆ ಅವಶ್ಯಕತೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹಣವನ್ನು ನೀವು ಅವರಿಗೆ, ಬಹುಶಃ ನೀವೇ ಅದನ್ನೇ ಹೇಳೋದು, ಎಲ್ಲಿ ಸಿಗ್ತಾರೆ ಅಂತೆಲ್ಲ ಹುಡುಕಬೇಕು ನೀವು. ಆ ತಿರುಪತಿಗೆ ಹೋಗೋ ರಸ್ತೆಯಲ್ಲಿ ಹೋಗ್ತಿರುತ್ತಾರೆ, ನಡ್ಕೊಂಡು ಹೋಗ್ತಿರುತ್ತಾರೆ, ಅವರಿಗೆ ದಾನ ಮಾಡುವಂಥದ್ದು. ಅಥವಾ ತಿಳಿದುಕೊಂಡು ಆ ತಿರುಪತಿ ದೇವಸ್ಥಾನಕ್ಕೆ ಹೋಗುವವರಿಗೆ ಏನಾದರೂ ಕಳಿಸ್ಕೊಡುವಂಥದ್ದು, ಅಥವಾ ನೀವೇ ಹೋಗುವಂಥದ್ದು, ದರ್ಶನ ಮಾಡಿಕೊಳ್ಳೋದು. ಜೊತೆಗೆ ಅಮಾವಾಸ್ಯೆ ಇರುವುದರಿಂದ ನಮ್ಮ ಕಷ್ಟಗಳು ಈ ದಿನಕ್ಕೆ ಕೊನೆ ಅನ್ನೋದೇ ಆದರೆ ಅದೊಂದು ನೀವು ಬರೆದಿಟ್ಕೊಂಡು, ಈ ಶನಿಗೆ ಸಂಬಂಧಪಟ್ಟ ನಿಮಗೆ ಬಂದಿರತಕ್ಕಂಥ ಕಷ್ಟಗಳು, ಸಾಡೆ ಸಾತು, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಈ ಬಾಧೆಯಿಂದ ಬಳಲುತ್ತಿದ್ದರೆ, ಮಾಡದ ತಪ್ಪಿಗೂ ಅವಮಾನವನ್ನು ಅನುಭವಿಸುತ್ತಿದ್ದರೆ, ನಿಮಗೆ ಈ ದಿನ ಶನಿಗೆ ಅತ್ಯಂತ ಪ್ರೀತಿ ಒಂದು ತಿಥಿ ಅಂತಂದರೆ ಅದು ಅಮಾವಾಸ್ಯೆ. ಅಂತಹ ಪ್ರೀತಿದಾಯಕವಾಗಿರತಕ್ಕಂಥ ಈ ತಿಥಿಯಂದು ಎಳ್ಳೆಣ್ಣೆ, ಎಳ್ಳು, ತುಳಸಿಯನ್ನು ದಾನ ಮಾಡೋದು. ಕೊನೆಯ ಪಕ್ಷ ಎಳ್ಳೆಣ್ಣೆ, ತುಳಸಿ ಇವೆರಡನ್ನು ಇವತ್ತು ಮರೆಯದೆ ನೀವು ದಯವಿಟ್ಟು ದಾನ ಮಾಡಿಕೊಳ್ಳಿ. ಶನೇಶ್ವರನನ್ನು ಇವತ್ತು ಸಾಧ್ಯದ ಪ್ರಾತಃ ಕಾಲಕ್ಕೆ ಮಹಾವಿಷ್ಣುವನ್ನು ದರ್ಶನ ಮಾಡಿಕೊಳ್ಳಿ. ಸಾಯಂಕಾಲಕ್ಕೆ ಮಿಸ್ ಇಲ್ಲದೆ ನೀವು ಶನೇಶ್ವರನ ದರ್ಶನವನ್ನು ಪಡ್ಕೊಳ್ಳೋದು. ಇನ್ನು ಮತ್ತೊಂದು ಪದಾರ್ಥ ಇದೆ, ಈ ಕಪ್ಪು ಕಾಡಿಗೆ ಇದೆಯಲ್ಲ, ಈ ಕಪ್ಪು ಕಾಡಿಗೆಯನ್ನು ಹೆಣ್ಣು ಮಕ್ಕಳಿಗೆ, ಪುಟ್ಟ ಮಕ್ಕಳಿರ್ತಾವಲ್ಲ, ಈ ಎಲ್ಲಾದರೂ ಆದಿ ಬೀದಿಯಲ್ಲಿ ಆಟ ಆಡ್ತಿರ್ತವೆ, ಆ ಮಕ್ಕಳಿಗೆ ಕಪ್ಪು ಕಾಡಿಗೆಯನ್ನು ಅದರ ಜೊತೆಗೆ ಒಂದಷ್ಟು ತಿಂಡಿಯನ್ನು ಕೊಡುವಂಥದ್ದು. ಆ ತಿಂಡಿಯ ಜೊತೆಗೆ ಅದು ಕೊಟ್ಟಾಗ ಆ ಮಗು ತಿಂಡಿ ತಿಂತ ಇದೇನಾದ್ರೂ ಗೊತ್ತಾಗದೆ ತಗೊಂಡು ಮನೆಗೆ ಓಡೋಗುತ್ತೆ. ಆ ಮಗು ಆ ಮನೆಗೆ ಓಡೋಯ್ತು ಅಂತಂದರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಓಡಿ ಬಂದ ಹಾಗೇನೆ. ಆ ಕಪ್ಪು ಕಾಡಿಗೆಯನ್ನು ದಿನಂಪ್ರತಿ ಯಾವಾಗಲಾದರೂ ಅದನ್ನು ಓಪನ್ ಮಾಡಿ ಅವರ ಮನೆಯಲ್ಲಿ ಅಮ್ಮ, ಅದರ ತಂಗಿ, ಅದಕ್ಕೆ ಸಂಬಂಧಪಟ್ಟ ಹೆಣ್ಣು ಮಕ್ಕಳು ಯಾರಾದರೂ ಅದನ್ನು ಹಚ್ಚಿಕೊಳ್ತಾರೆ ಅಂತಂದರೆ ನಿಮಗೆ ಭಗವಂತ ಆ ಹಚ್ಚುವ ಮುದ್ರೆ ಹಾಕದ ಅಂತ ಅರ್ಥ. ಧನ ಸಂಪಾದನೆಗೆ ಒಂದು ಮುದ್ರೆ ಹಾಕದ ಅಂತ, ನಿಮ್ಮ ಕಷ್ಟಕ್ಕೆ ಈ ಇತಿಶ್ರೀ ಅಂತ ಮುದ್ರೆ ಹಾಕದ ಹಾಗೇನೆ ಹೆಣ್ಣು ಮಕ್ಕಳಿಗೆ ಇವತ್ತು ಮಿಸ್ ಇರದೆ ಈ ಅಮಾವಾಸ್ಯೆ ಎಂದು ಕಪ್ಪು ಕಾಡಿಗೆಯನ್ನು ಕೊಡುವಂಥದ್ದು, ತಿಂಡಿಯನ್ನು ಕೊಟ್ಟು ಶ್ರೀನಿವಾಸನ ಶನೇಶ್ವರನ ದರ್ಶನವನ್ನು ಮಾಡಿಕೊಳ್ಳಿ.
ಖಂಡಿತವಾಗ್ಲೂ ಗುರುಗಳೇ. ಸೊ ಪ್ರತಿ ವಿಡಿಯೋಸಲ್ಲಿ ಕೂಡ ಸಿಂಪಲ್ ಆಗಿರೋ ರೆಮಿಡೀಸ್ನೇ ತಿಳಿಸ್ಕೊಡ್ತೀರಾ ಅಂತ ಹೇಳ್ಬೋದು. ಹೆಚ್ಚು ಹಣ ಖರ್ಚು ಮಾಡುವಂಥದ್ದಿಲ್ಲ, ಅಥವಾ ಆಲ್ರೆಡಿ ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅವ್ರು ಇನ್ನೂ ಖರ್ಚು ಮಾಡ್ಬೇಕಂದ್ರೆ ಸಾಧ್ಯನೇ ಆಗೋದಿಲ್ಲ. ಬಟ್ ನೀವು ಕೊಡುವಂಥ ರೆಮಿಡೀಸ್ನಿಂದ ಒಳ್ಳೆ ಬೆನಿಫಿಟ್ನ ನಾವು ಕಾಣ್ತಾ ಇದೀವಿ ಅಂತಾನೆ ಹೇಳ್ಬೋದು. ಇನ್ನು ವಿಶೇಷವಾಗಿ ಕೊನೆಯ ಶ್ರಾವಣ ಶನಿವಾರದ ಆಚರಣೆ ಹೇಗಿರಬೇಕು ಅಂತ ತಿಳಿಸಿದ್ರಿ. ನಮ್ಮ ಕಷ್ಟ ದುಃಖಗಳು ನಿವಾರಣೆ ಆಗಬೇಕು ಅಂದ್ರೆ ಈ ದಿನವನ್ನ ನಾವು ಹೇಗೆ ಬಳಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ತುಂಬಾ ಸಿಂಪಲ್ ಆಗಿರುವಂತಹ ರೆಮಿಡಿನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಅದು ಇವತ್ತೇ ಶನಿಗೆ ಇಷ್ಟವಾದ ತಿಥಿ ಈ ಒಂದು ಅಮಾವಾಸ್ಯೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಗುರುಗಳು ತಿಳಿಸ್ಕೊಟ್ರು. ಜೊತೆಗೆ ತುಳಸಿ ಎಳ್ಳೆಣ್ಣೆನ ನೀವು ಹೇಗೆ ದಾನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಒಂದು ಕಷ್ಟ ದುಃಖಗಳಿಂದ ನೀವು ಶೀಘ್ರವಾಗಿ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ನಮಸ್ಕಾರ.